ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸುನಂದ ದೇವರಾಜ್ ಉಪಾಧ್ಯಾಯ ಅಂತ. ನಾನು ಬೆಳಗಾವಿಯ ಶ್ರೀನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಗೊಮ್ಮಟೇಶ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕೀರ್ತಿ ಮೇಡಮ್ ಅವರಿಗೆ ಹೃದಯಪೂರ್ವಕವಾಗಿ ಹೃದಯಾಂತರಾಳದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಷ್ಟೋ ಮಹಿಳೆಯರಿಗೆ ದಿನನಿತ್ಯದ ಕೆಲಸ ಮಾಡ್ತಾ ನೀರಸವಾಗಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಮನೆ ಕೆಲಸ ಮಾಡ್ತಾ ಬೇರೆ ವಿಚಾರಗಳಿಗೆ, ಬೇರೆ ಕೆಲಸಗಳಿಗೆ ಸಮಯನೇ ಇಲ್ಲದ ಹಾಗೆ ಅತಿ ಅವಸರದ ಜೀವನವನ್ನು ನಡೆಸ್ತಾ ಇದ್ದೀವಿ. ಇಂತಹ ಅವಸರದ ಜೀವನದಲ್ಲಿ ಬಹಳಷ್ಟು ಮಹಿಳೆಯರಿಗೆ ಒಂದು ಹೊಸ ವಿಷಯವನ್ನು, ಹೊಸ ವಿಚಾರವನ್ನು, ಸೃಜನಾತ್ಮಕ ವಿಚಾರವನ್ನು ಮಾಡುವಂತಹ ಅವಕಾಶವನ್ನು ನೀಡಿದ್ದಾರೆ. ಅವರಿಗೆ ನಾನು ಮತ್ತೊಂದು ಬಾರಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ದ್ರೌಪದಿ ಮುರ್ಮು. ಅವರು ಜುಲೈ 25, 2022ರಂದು ಭಾರತದ 15ನೇ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಇವರು ಭಾರತದ ರಾಷ್ಟ್ರಪತಿಯಾದ ಮೊದಲ ಬುಡಕಟ್ಟು ಸಮುದಾಯದ ವ್ಯಕ್ತಿ ಮತ್ತು ಪ್ರತಿಭಾ ಪಾಟೀಲ್ ನಂತರ ಈ ಹುದ್ದೆಯನ್ನು ಅಲಂಕರಿಸಿದ ಎರಡನೇ ಮಹಿಳೆಯಾಗಿದ್ದಾರೆ. ಸ್ವಾತಂತ್ರ್ಯ ನಂತರ ಜನಿಸಿದ ಭಾರತದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಯು ಇವರಿಗಿದೆ. ಇವರು ಜೂನ್ 20, 1952ರಂದು ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಉಪೇರ್ಭೇಡ್ ಗ್ರಾಮದಲ್ಲಿ ಸಂಥಾಲಿ ಎಂಬ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದರು. ಶಿಕ್ಷಣ ಭುವನೇಶ್ವರದ ರಮಾದೇವಿ ಮಹಿಳಾ ಮಹಾವಿದ್ಯಾಲಯದಿಂದ ಕಲಾ ಪದವಿ ಪಡೆದಿದ್ದಾರೆ. ರಾಜಕೀಯ ಪ್ರವೇಶಕ್ಕೂ ಮುನ್ನ ಇವರು ಕೂಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದವರು. ಇವರು ರಾಜಕೀಯ ವೃತ್ತಿ ಜೀವನ ಹೇಗೆಂದರೆ 2015ರಿಂದ 2021ರವರೆಗೆ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ 2000ರಿಂದ 2009ರವರೆಗೆ ಒಡಿಶಾ ಶಾಸನ ಸಭೆಯ ಸದಸ್ಯರಾಗಿ ಮತ್ತು ವಿವಿಧ ಸಚಿವ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಶ್ಯಾಮ್ ಚರಣ್ ಮುರ್ಮು ಇವರನ್ನು ವಿವಾಹವಾಗಿದ್ದರು. ಇವರಿಗೆ 2 ಪುತ್ರರು ಮತ್ತು 1 ಪುತ್ರಿ ಇದ್ದಾರೆ. ದುರದೃಷ್ಟವಶಾತ್ ಇವರ ಪತಿ ಮತ್ತು 2 ಪುತ್ರರು ನಿಧನರಾಗಿದ್ದಾರೆ. ರಾಷ್ಟ್ರಪತಿ ಮುರ್ಮು ಅವರು ಮಹಿಳಾ ಸಬಲೀಕರಣ ಮತ್ತು ಬುಡಕಟ್ಟು ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಸದಾ ಕಾಳಜಿ ವಹಿಸುತ್ತಾ ಬಂದಿದ್ದಾರೆ. ದ್ರೌಪದಿ ಮುರ್ಮು ಅವರು ಆಹಾರವನ್ನು ಮಿತವಾಗಿ ಬಳಸ್ತಾ ಇದ್ದರು. ಈರುಳ್ಳಿ, ಬೆಳ್ಳುಳ್ಳಿ ಬಳಸಿದ ಆಹಾರವನ್ನು ಸೇವಿಸ್ತಾ ಇರಲಿಲ್ಲ. ಅವರು ಮಾಂಸಾಹಾರವನ್ನು ಕೂಡ ಸೇವಿಸ್ತಾ ಇರಲಿಲ್ಲ. ಅವರು ಶುದ್ಧ ಸಸ್ಯಾಹಾರಿಯಾಗಿದ್ದು, ಅವರು ಸೇವಿಸುವ ಆಹಾರ ಸಾಕಷ್ಟು ಸರಳವಾಗಿತ್ತು. ಬೆಳಗ್ಗೆ ಉಪಹಾರಕ್ಕಾಗಿ ಅವರು ಸರಳವಾಗಿ ಓಟ್ಸ್ ಮತ್ತು
ಪೂರಿ ಮತ್ತು ಆಲೂಗಡ್ಡೆ ಸಬ್ಜಿಯನ್ನು ಇಷ್ಟಪಡ್ತಾ ಇದ್ದರು. ಇದಲ್ಲದೆ ಸರಳವಾಗಿ ಸೆಟ್ ದೋಸೆ, ಒಡಿಸ್ಸಾ ಮೂಲದ ಆಹಾರ ಪದಾರ್ಥಗಳು ಅವರಿಗೆ ಇಷ್ಟವಾಗುವ ಪದಾರ್ಥಗಳಾಗಿದ್ದವು. ಅವರಿಗೆ ದಾಲ್ ಅಥವಾ ಸಸ್ಯಾಹಾರಿ ಗೊಜ್ಜು ಅವರಿಗೆ ಇಷ್ಟವಾಗುವಂತಹ ಮತ್ತೊಂದು ಪದಾರ್ಥವಾಗಿದೆ. ದ್ರೌಪದಿ ಮುರ್ಮು ಇವರು ಜನಸಾಮಾನ್ಯರಿಗೆ ಒಂದು ಸಲಹೆಯನ್ನು ನೀಡಿದ್ದಾರೆ. My election is proof of the fact that in India, the poor can dream and also fulfill those dreams ಅಂತ ಹೇಳಿದ್ದಾರೆ. ಅಂದರೆ ಜನಸಾಮಾನ್ಯರು ಕೂಡ ಏನನ್ನಾದರೂ ಸಾಧಿಸಬಹುದು ಅಂತ ಸಾಧಿಸಿ ತೋರಿಸಿದ್ದಾರೆ. ಇನ್ನೊಂದು ವಿಷಯವನ್ನು ಮಹಿಳೆಯರ ಬಗ್ಗೆ ಹೇಳಿದ್ದಾರೆ. ಅದು ಈ ರೀತಿಯಾಗಿದೆ: ಇಫ್ ವುಮನ್ ಆರ್ ಎಂಪವರ್ಡ್, ದೇರ್ ಈಸ್ ಮೋರ್ ಡೆವಲಪ್ಮೆಂಟ್ ಇನ್ ಸೊಸೈಟಿ. Women lead with empathy and care, and they would give a new dimension to the developmental journey of the country ಅಂತ ಹೇಳಿದ್ದಾರೆ. ಇವರ ಬಗ್ಗೆ ಇನ್ನೊಂದು ವಿಷಯ ಏನೆಂದರೆ, ಇವರು ಎಷ್ಟು ಸರಳ ಜೀವಿ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಉದಾಹರಣೆ. ಯಾವುದೋ ಒಂದು ಪ್ರಶಸ್ತಿಯನ್ನು ಕೊಡುವಂತಹ ಕಾರ್ಯಕ್ರಮದಲ್ಲಿ ಒಬ್ಬರು ಅಜ್ಜಿಯವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಜ್ಜಿಯವರು ಇವರ ಹತ್ತಿರ ಬರುವ ಬದಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರೇ ಸ್ವತಃ ಆ ಅಜ್ಜಿಯವರ ಸಮೀಪ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಆ ಪ್ರಶಸ್ತಿಯನ್ನು ಕೊಡುವಂತಹ ಕಾರ್ಯವನ್ನು ನಾವೆಲ್ಲರೂ ನೋಡಿದ್ದೇವೆ. ಅಂದರೆ ಇವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ಯಾವುದೇ ಆಡಂಬರವಿಲ್ಲ, ಯಾವುದೇ ಅತಿಶಯೋಕ್ತಿ ಇಲ್ಲ, ವಿಶಾಲ ಹೃದಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟು ವಿಷಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕೀರ್ತಿ ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.